ಗೀತಾ ಮಹಾತ್ಮೆ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣ ಮಗ್ನನಾಗಿ ನಿಶ್ಚಯವಾಗಿಯೂ ನನ್ನನ್ನೇ ಹೊಂದುವೆ ಎಂದು ಭಗವಂತನು 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಮನ್ಮನಾಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಅನನ್ಯ ಭಾವದಿಂದ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಿದರೆ ಜೀವನದಲ್ಲಿ ನಿಜವಾದ ನೆಮ್ಮದಿಯನ್ನು ಹೊಂದಲು ಸಾಧ್ಯ. ಇದಕ್ಕೆಲ್ಲ ಸಾಧನ ಪರಮಾತ್ಮನಲ್ಲಿ ಭಕ್ತಿ. ಭಕ್ತಿ ಹೇಗಿರಬೇಕೆಂದು ಭಗವಂತ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಮೊದಲು ದೇವರಿಗೆ ನಮಸ್ಕರಿಸುವುದನ್ನು ರೂಢಿಸಿಕೊಳ್ಳಬೇಕು. ಮತ್ತೆ ಮತ್ತೆ ನಮಸ್ಕರಿಸುವುದರಿಂದ ಮನಸ್ಸು ದೇವರ ಕಡೆ ಹೋಗಲು ಪ್ರಾರಂಭವಾಗುತ್ತದೆ. ದೇವರಲ್ಲಿ ಆದರ ಹುಟ್ಟಿಕೊಳ್ಳುತ್ತದೆ. ನಮಸ್ಕಾರಗಳನ್ನು ಹೆಚ್ಚು ಮಾಡಿದಷ್ಟು ಮನಸ್ಸಿನಲ್ಲಿ ಗೌರವದ ಭಾವನೆ ಬೆಳೆಯುತ್ತಾ ಹೋಗುತ್ತದೆ. ಈ ಗೌರವದೊಡನೆ ಇನ್ನಷ್ಟು ನಂಬಿಕೆ ಸೇರಿಕೊಂಡರೆ ಶ್ರದ್ಧೆ ಹುಟ್ಟಿಕೊಳ್ಳುತ್ತದೆ. ಆಗ 2ನೇ ಸೋಪಾನವಾದ ಮದ್ಯಾಜೀ ಎಂಬುದು ಬರುತ್ತದೆ. ಅಂದರೆ ಭಗವಂತನ ಕುರಿತಾದ ಯಜ್ಞಗಳನ್ನು ಮಾಡುವ ಸ್ವಭಾವ ಬೆಳೆಸಿಕೋ ಎಂದರ್ಥ. ಇಲ್ಲಿ ಯಜ್ಞವೆಂದರೆ ಪೂಜೆ, ದಾನ, ಜಪ ಮುಂತಾದವುಗಳು. ದೇವರಲ್ಲಿ ಶ್ರದ್ಧೆ ಬಂದಾಗ ಇವುಗಳೆಲ್ಲವೂ ಸಾರ್ಥಕವೆನಿಸುತ್ತದೆ. ಪೂಜೆ, ಜಪ, ದಾನ ಮುಂತಾದವುಗಳು ಶ್ರದ್ಧೆಯಿಂದ ಹೆಚ್ಚು ಹೆಚ್ಚು ನಡೆದಂತೆ ಭಗವಂತನಲ್ಲಿ ಶುದ್ಧ ಪ್ರೇಮ ಬೆಳೆಯತೊಡಗುತ್ತದೆ. ಭಗವಂತನಲ್ಲಿ ಶುದ್ಧ ಪ್ರೇಮವೇ ಭಕ್ತಿ. ಭಗವಂತನ ಚಿತ್ರಗಳನ್ನು ಕಂಡಾಗ, ಅವನ ಹೆಸರುಗಳನ್ನು ಕೇಳಿದಾಗ ಆನಂದವಾಗಿ ಗಂಟಲು ಬಿಗಿದು ಬರುವ ಸ್ಥಿತಿ ಭಕ್ತಿಯ ಪ್ರಮುಖ ಲಕ್ಷಣ. ಕೊನೆಯದಾಗಿ ಮನ್ಮನಾಭವ, ಮನಸ್ಸಿನಲ್ಲೆಲ್ಲ ಭಗವಂತನೇ ತುಂಬಿಕೊಂಡಿರುವ ಸ್ಥಿತಿ. ಕುಳಿತಿರಲಿ, ನಿಂತಿರಲಿ, ಮಲಗಿರಲಿ, ಏನೇ ಮಾಡುತ್ತಿರಲಿ ಅಹೋರಾತ್ರಿ ಭಗವತ್ ಚಿಂತನೆಯೊಂದೇ ಇರುವ ಸ್ಥಿತಿ. ಬೇರೆ ಯಾವುದರ ಬಗ್ಗೆಯೂ ಲಕ್ಷ್ಯ ಕೊಡಲಾಗದ ಸ್ಥಿತಿ. ಇದೇ ಅನನ್ಯ ಭಕ್ತಿ. ಇಂತಹ ಭಕ್ತಿ ಇದ್ದವನನ್ನು ಕುರಿತೇ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಮಾತನ್ನು ಭಗವಂತ ಹೇಳಿದ್ದಾನೆ. ಪರಮಾತ್ಮನ ಭಕ್ತಿಯ ಸ್ವರೂಪವನ್ನು 4 ಸೋಪಾನಗಳೊಂದಿಗೆ ಶ್ರೀಕೃಷ್ಣನು ಹೇಳಿದ್ದಾನೆ. ಮನಸ್ಸಿನಲ್ಲೆಲ್ಲ ಯಾವಾಗಲೂ ಅವನನ್ನೇ ತುಂಬಿಕೊಂಡು ಅನನ್ಯ ಭಾವದಿಂದ ಶರಣಾಗತರಾಗಿ ಪರಮಾತ್ಮನನ್ನು ಪಡೆಯೋಣ. ಹರಿ ಓಂ.